Good morning to all. Myself Nandini. I welcome you to the today's class. In this class we are going to learn about 5th unit, that is basics of programming. In that we are going to study about iterative statements. The course objective we are going to study in the today's class are introduction, for loop, while loop and do while loop. Introduction. ಸೊ ಫಸ್ಟ್ ಇಂಟ್ರೊಡಕ್ಷನಲ್ಲಿ 5th ಸೆಕ್ಷನಲ್ಲಿ ನಾವು ಆಲ್ರೆಡಿ ಓದಿದ್ದೀವಿ ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಅಂದರೆ ಏನು ಅಂತ. ಇಟರೇಟಿವ್ ಸ್ಟೇಟ್ಮೆಂಟ್ಸ್ನ ಸ್ಟೇಟ್ಮೆಂಟ್ಸ್ ವಿಚ್ ಇಸ್ ಯೂಸ್ಡ್ ವೆನ್ ಎವರ್ ವಿ ವಾಂಟ್ ಟು ರನ್ ಅ ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಅಂಟಿಲ್ ಸರ್ಟನ್ ಕಂಡೀಷನ್ ಇಸ್ ರೀಚ್ಡ್, ದೆನ್ ವಿ ಮೇಕ್ ಯೂಸ್ ಆಫ್ ಇಟರೇಟಿವ್ ಸ್ಟೇಟ್ಮೆಂಟ್ಸ್. ಇಟರೇಟಿವ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ನೋನ್ ಆಸ್ ಅ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತಲೂ ಕರಿತೀವಿ. ಸೊ ದೇರ್ ಆರ್ 2 ಟೈಪ್ಸ್ ಆಫ್ ಅ ಲೂಪ್, ಎಂಟ್ರಿ ಕಂಟ್ರೋಲ್ ಲೂಪ್ ಮತ್ತು ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂತ. ಎಂಟ್ರಿ ಕಂಟ್ರೋಲ್ ಲೂಪಲ್ಲಿ ಏನಾಗುತ್ತೆ ಅಂದರೆ ಲೂಪ್ ಸ್ಟೇಟ್ಮೆಂಟ್ಸ್ಗಳು ಎಕ್ಸಿಕ್ಯೂಟ್ ಆಗುತ್ತೆ ಆಫ್ಟರ್ ದ ಕಂಡೀಷನ್ ಇಸ್ ಟೆಸ್ಟೆಡ್. ಕಂಡೀಷನ್ ಇಸ್ ಟೆಸ್ಟ್ ಆಗುತ್ತೆ. ಕಂಡೀಷನ್ ಟ್ರೂ ಆಯಿತು ಅಂದರೆ ಲೂಪಿಲ್ಲಿ ಏನು ಬರೆದಿದ್ದೀವಿ ಸ್ಟೇಟ್ಮೆಂಟ್ಸ್ಗಳು ಅದು ರನ್ ಆಗುತ್ತೆ. ಸೊ ಎಂಟ್ರಿ ಕಂಟ್ರೋಲ್ ಲೂಪಲ್ಲಿ ಕಂಡೀಷನ್ ಇಸ್ ಟೆಸ್ಟೆಡ್ ಫಸ್ಟ್, ದೆನ್ ದ ಲೂಪ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಕ್ಯೂಟೆಡ್. ಎಕ್ಸಾಂಪಲು ಫಾರ್ ಲೂಪು ಮತ್ತು ವೈಲ್ ಲೂಪು. ಎಕ್ಸಿಟ್ ಕಂಟ್ರೋಲ್ ಲೂಪಲ್ಲಿ ದ ಬಾಡಿ ಆಫ್ ದ ಲೂಪ್ ಅಥವಾ ಲೂಪ್ ಸ್ಟೇಟ್ಮೆಂಟ್ಸ್ ಏನಾಗುತ್ತೆ ರನ್ ಆಗುತ್ತೆ, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ, ಅದನ್ನು ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ಎಕ್ಸಾಂಪಲು ಡೂ ವೈಲ್ ಲೂಪ್. ದೇರ್ ಆರ್ 2 ಟೈಪ್ಸ್ ಆಫ್ ಲೂಪ್. ಎಂಟ್ರಿ ಕಂಟ್ರೋಲ್ ಲೂಪ್, ಕಂಡೀಷನ್ ಇಸ್ ಟೆಸ್ಟೆಡ್ ಬಿಫೋರ್ ದ ಎಕ್ಸಿಕ್ಯೂಷನ್ ಆಫ್ ದ ಲೂಪ್ ಸ್ಟೇಟ್ಮೆಂಟ್ಸ್. ಕಂಡೀಷನ್ನ ಫಸ್ಟ್ ಟೆಸ್ಟ್ ಮಾಡಿ ಆಮೇಲೆ ಲೂಪ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಯಿತು ಅಂದರೆ ಅದನ್ನು ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ಲೂಪ್ ಮತ್ತು ವೈಲ್ ಲೂಪು. ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂದರೆ ಕಂಡೀಷನ್ ಇಸ್ ಟೆಸ್ಟೆಡ್ ಆಫ್ಟರ್ ದ ಎಕ್ಸಿಕ್ಯೂಷನ್ ಆಫ್ ದ ಲೂಪ್ ಸ್ಟೇಟ್ಮೆಂಟ್. ಲೂಪ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆದಮೇಲೆ ಕಂಡೀಷನ್ನ ಟೆಸ್ಟ್ ಮಾಡಿದ್ರೆ ಅದನ್ನು ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂತ ಕರಿತೀವಿ. ಎಕ್ಸಾಂಪಲ್ ಡೂ ವೈಲ್ ಲೂಪ್. ಸೊ ಈಗ 1 by 1 ನಾವು ಫಾರ್ ಲೂಪು, ವೈಲ್ ಲೂಪು ಮತ್ತು ಡೂ ವೈಲ್ ಲೂಪ್ ಬಗ್ಗೆ ಕಲಿಯೋಣ. ಸೊ ಫಾರ್ ಲೂಪಲ್ಲಿ ಇದನ್ನು ನಾವು ಇಟ್ ಈಸ್ ಅ ಪ್ರೀ ಟೆಸ್ಟ್ ಲೂಪ್ ಅಂತ ಕರಿತೀವಿ ಅಥವಾ ಟಾಪ್ ಟೆಸ್ಟ್ ಲೂಪ್ ಅಂತಲೂ ಕರಿತೀವಿ. ಫಾರ್ ಲೂಪ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಂಟ್ರಿ ಕಂಟ್ರೋಲ್ ಲೂಪ್. ಪ್ರೀ ಟೆಸ್ಟ್ ಲೂಪ್ ಅಂದರೆ ಕಂಡೀಷನ್ ಫಸ್ಟ್ ಟೆಸ್ಟ್ ಆಗುತ್ತೆ, ಆಮೇಲೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್ಗಳು ರನ್ ಆಗುತ್ತೆ, ಅದಕ್ಕೆ ಅದನ್ನು ಪ್ರೀ ಟೆಸ್ಟ್ ಲೂಪ್ ಅಂತ ಕರಿತೀವಿ. For loop ಅಲ್ಲಿ it consists of 3 parts, that is initialization, test condition, update. So it is a pre-test loop, means the condition is first tested, then the condition is tested. After the condition is tested, the body of the loop will be executed. So it is known as pre-test loop. It consists of 3 parts: initialization part, test condition part and the update part. ಸಿಂಟ್ಯಾಕ್ಸ್ ನಾವು ಫಾರ್ ಲೂಪ್ನ ಯಾವ ಥರ ಯೂಸ್ ಮಾಡ್ತೀವಿ ಒಂದು ಪ್ರೋಗ್ರಾಮ್ ಒಳಗಡೆ ಅಂದರೆ ಕೀವರ್ಡ್ ಫಾರ್ ಯೂಸ್ ಮಾಡ್ತೀವಿ, ಕಾಮನ್ ಬ್ರ್ಯಾಕೆಟ್ ಓಪನ್ ಮಾಡಿ ಇನಿಷಿಯಲೈಸೇಷನ್ ಬರೀತೀವಿ, ಸೆಮಿಕೋಲನ್, ಕಂಡೀಷನ್ ಹಾಕಿ ಆಮೇಲೆ ಸೆಮಿಕೋಲನ್, ಇನ್ಕ್ರಿಮೆಂಟ್, ದೆನ್ ಯು ಕ್ಲೋಸ್ ದ ಕಾಮನ್ ಬ್ರ್ಯಾಕೆಟ್. So each and every part is separated by a semicolon, then you open a flap bracket, there you write the looping statements, then you close the flap bracket. So this is the syntax for using for loop in your program. So example, for I is equal to 0, ಇದನ್ನು ನಾವು ಇನಿಷಿಯಲೈಸೇಷನ್ ಪಾರ್ಟ್ ಅಂತ ಕರಿತೀವಿ. ಐನ ನಾವು ಕಂಟ್ರೋಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಆ ವೇರಿಯೇಬಲ್ಸ್ ದಟ್ ಆರ್ ಯೂಸ್ಡ್ ಇನ್ಸೈಡ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ನ ಕಂಟ್ರೋಲ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ಐ ಇಸ್ ಅ ಕಂಟ್ರೋಲ್ ವೇರಿಯೇಬಲ್. ಐ ಇಸ್ ಈಕ್ವಲ್ ಟು 0 ಇನಿಷಿಯಲೈಸ್ ಮಾಡ್ತಿದ್ದೀವಿ ವ್ಯಾಲ್ಯೂನ ಆ ವೇರಿಯೇಬಲ್ಗೆ, ಇದನ್ನು ಇನಿಷಿಯಲೈಸೇಷನ್ ಅಂತ ಕರಿತೀವಿ. ಕಂಡೀಷನ್ ಚೆಕ್ ಮಾಡ್ತಿದ್ದೀವಿ, ಐಯಲ್ಲಿರುವಂಥ ವ್ಯಾಲ್ಯೂನ ಇದ್ರ ಕಾನ್ಸ್ಟೆಂಟ್ ವ್ಯಾಲ್ಯೂ ಜೊತೆ ನಾವು ಕಂಪೇರ್ ಮಾಡ್ತಿದ್ದೀವಿ, ಕಂಡೀಷನ್ನ ಚೆಕ್ ಮಾಡ್ತಿದ್ದೀವಿ. ಸೊ ಅದನ್ನು ಕಂಡೀಷನ್ ಪಾರ್ಟ್ ಅಂತ ಕರಿತೀವಿ. I++ ಅಂದರೆ ಐ ವ್ಯಾಲ್ಯೂನ ಇನ್ಕ್ರಿಮೆಂಟ್ ಮಾಡ್ತೀವಿ by 1. ಸೊ ದಿಸ್ ಪಾರ್ಟ್ ಇಸ್ ನೋನ್ ಆಸ್ ಇನ್ಕ್ರಿಮೆಂಟ್ ಪಾರ್ಟ್. ಸೊ ಇನಿಷಿಯಲೈಸೇಷನ್ ಪಾರ್ಟ್, test condition, increment, then you write the body of the loop. Flow chart, for loop ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಫಸ್ಟ್ ಇನಿಷಿಯಲೈಸೇಷನ್ ಆಗುತ್ತೆ. ಇನಿಷಿಯಲೈಸೇಷನ್ ಇಂದ ಫಾರ್ ಲೂಪ್ ಆಗೋದು ಒಂದೇ ಸತಿ ವೆನ್ ಯು ಎಂಟರ್ ಟು ದ ಫಾರ್ ಲೂಪ್.
ಇನಿಷಿಯಲೈಸೇಷನ್ ಆದಮೇಲೆ ಕಂಡೀಷನ್ ಏನು ಬರೆದಿರ್ತೀವಿ ಫಾರ್ ಲೂಪಲ್ಲಿ ದಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಇಫ್ ದ ಕಂಡೀಷನ್ ಇಸ್ ಟ್ರೂ ದೆನ್ ದ ಬಾಡಿ ಒಳಗಡೆ ಬರೆದಿರೋವಂಥ ಲೂಪ್ ಸ್ಟೇಟ್ಮೆಂಟ್ಸು ರನ್ ಆಗುತ್ತೆ. ದೆನ್ ಇಟ್ ಅಗೇನ್ ಗೋ ಬ್ಯಾಕ್ ಟು ದ ಕಂಡೀಷನ್, ಅಂದರೆ ಇಲ್ಲಿ ಇನ್ಕ್ರಿಮೆಂಟ್ ಆಗಿ ಆಮೇಲೆ ಅದು ಕಂಡೀಷನ್ಗೆ ಹೋಗುತ್ತೆ. ಮತ್ತು ಇಟ್ ವಿಲ್ ಚೆಕ್ ದ ಕಂಡೀಷನ್ ಅಗೇನ್. ಇಫ್ ಇಟ್ ಇಸ್ ಟ್ರೂ ಬಾಡಿ ಆಫ್ ದ ಲೂಪ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ಇನ್ಕ್ರಿಮೆಂಟ್ ಆಗುತ್ತೆ. ದೆನ್ ಅಗೇನ್ ಇಟ್ ಗೋಸ್ ಟು ದ condition checking process. So this process continues until the condition becomes fails. Once the condition fail ಆಯಿತು ಅಂದರೆ the control will goes out of the for loop. So some of the important points you have to remember in for loop ಅಂದರೆ initialization step is executed only once. Initialization step is the first step ಅಂತ ಕರಿತೀವಿ. For loop ಅಲ್ಲಿ it consists of 3 part. In that part the initialization is the first part to execute and this will be executed only once. In for loop we can use more than one condition or more than one initialization. See ಇಲ್ಲಿ one initialization one condition ಹಾಕಿದ್ದೀವಿ in this example. In the second example 1 2 3 initialization ಹಾಕಿದ್ದೀವಿ, 2 condition ಹಾಕಿದ್ದೀವಿ. So a for loop can contain one or more initialization or one or more condition. We can use for loop without any conditional statement. ನಾವು ಇಲ್ಲಿ ಕಂಡೀಷನು ಹಾಕ್ದೇನೆ ನಾವು ಫಾರ್ ಲೂಪ್ನ ಯೂಸ್ ಮಾಡ್ಬೋದು, ಬಟ್ ಇಟ್ ವಿಲ್ ಗೋಸ್ ಟು ದ ಇನ್ಫೈನೈಟ್ ಲೂಪ್. ಅಂದರೆ ಆ ಲೂಪ್ ಟರ್ಮಿನೇಟೇ ಆಗಲ್ಲ, ಲೂಪ್ ಏನಾಗ್ತಾ ಹೋಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. We can use increase or decrease more than one variable in a for loop. ಇಲ್ಲಿ ನಾವು ಒಂದೇ ವೇರಿಯೇಬಲ್ ತಗೊಂಡಿದ್ದೀವಿ k++ ಅಂತ, ಕಾಮಾ ಹಾಕಿ i++j++ ಅಂತಲೂ ಯೂಸ್ ಮಾಡ್ಬೋದು. ಸೊ ಫಾರ್ ಲೂಪ್ ಬಗ್ಗೆ ನಾವು ಹೇಳಬೇಕಂತ ಅಂದರೆ ವೆರಿ ಸಿಂಪಲ್ ಆಗಿ, ಸೊ ಫಾರ್ ಲೂಪ್ ಇಸ್ ಅ ಪ್ರೀ ಟೆಸ್ಟ್ ಲೂಪ್. ಇಟ್ ಕನ್ಸಿಸ್ಟ್ ಆಫ್ 3 part: initialization, test condition, update. This is the syntax for using for loop in our program. And example how we will write ಅಂದರೆ for I is equal to 0, I less than 10, I++, then you write the statement that should be executed when the condition is true. Then this is the flow chart for our for loop and some of the important points what we have to remember about the for loop. Second one, while loop. While loop is also an again it is a pre-test loop. Pre-test loop means the test condition is evaluated first, then the condition, if the condition is true then the body of the loop will be executed. Test condition is tested first. Syntax, how we will use while loop in our program? Very simple, we use the keyword while, then we write a test condition, then we write the body of the loop. So this is the flow chart of a while loop. ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮು, ವೈಲ್ ಲೂಪಿಗೆ ಬರುತ್ತೆ. ವೈಲ್ ಲೂಪಲ್ಲಿ ಏನು ಕಂಡೀಷನ್ ಬರೆದಿದ್ದೀರಾ ಅದು ಇವ್ಯಾಲ್ಯೂಯೇಟ್ ಆಗುತ್ತೆ, ಮೀನ್ಸ್ ದ ಕಂಡೀಷನ್ ವಿಲ್ ಬಿ ಟೆಸ್ಟೆಡ್. ಇಫ್ ದ ಟೆಸ್ಟೆಡ್ ಕಂಡೀಷನ್ ಇಸ್ ಟ್ರೂ ದೆನ್ ದ ಸ್ಟೇಟ್ಮೆಂಟ್ ವಿಲ್ ರನ್ and it again go back to the condition while loop. Again the condition will be checked and this process will goes on repeating until the condition becomes fail. Once when the condition becomes fail, the control goes out of the while loop. So example, ಸೊ ನಾವು ಫಾರ್ ಲೂಪಲ್ಲಿ ಏನಂತ ಓದಿದ್ವಿ, ಇಟ್ ಕನ್ಸಿಸ್ಟ್ ಆಫ್ ಅ 3 part ಅಂತ ಹೇಳಿದ್ವಿ, ಇನಿಷಿಯಲೈಸೇಷನ್, ಟೆಸ್ಟ್ ಕಂಡೀಷನ್ ಮತ್ತು ಅಪ್ಡೇಟ್ ಅಂತ. ಸೊ ಆ 3 ಪಾರ್ಟ್ನ ನಾವು ಒಂದೇ ಲೈನಲ್ಲಿ ಬರೆದಿದ್ವಿ. ವೈಲ್ ಲೂಪಲ್ಲಿ ಏನಂತ ಅಂದರೆ ಇಟ್ ಆಲ್ಸೋ ಕನ್ಸಿಸ್ಟ್ ಆಫ್ ಅ 3 parts ಬಟ್ ವಿ ರೈಟ್ ಆಲ್ ದೀಸ್ 3 parts ಸಪ್ರೇಟ್ಲಿ ಒನ್ ಬೈ ಒನ್. ಸಿ ಇನಿಷಿಯಲೈಸೇಷನ್ ಆಫ್ ಅ ಕಂಟ್ರೋಲ್ ವೇರಿಯೇಬಲ್ ಎನ 1ಗೆ ಇನಿಷಿಯಲೈಸ್ ಮಾಡಿದ್ದೀವಿ. ದೆನ್ ವಿ ರೈಟ್ ಅ ಟೆಸ್ಟ್ ಕಂಡೀಷನ್, ವಿ ಆರ್ ಚೆಕಿಂಗ್ ದ ಎ ವ್ಯಾಲ್ಯೂ ವಿತ್ ಅ 5 ವೆದರ್ ಇಟ್ ಈಸ್ ಲೆಸ್ ದೆನ್ 5 ಆರ್ ನಾಟ್. Then you are printing the a value, then you are incrementing the a value. Again here the a value will be printed, it will increment the a value, it go back to the while loop and again the value will be checked. If the condition is true then a value will be printed, again the a value will be incremented, again it goes to the loop. So in this while loop we write all the 3 parts, initialization part, test condition part, increment part separately. But in a for loop we write all the 3 parts in a single line. For loop is also an entry control loop, while loop is also an entry control loop. In both the loop the condition will be tested first and then the execution of the loop statements take place if the condition is true. Next, very interesting, that is a do while loop. It is an exit control loop. Exit means the condition is tested after the execution of the loop statement and the test condition is checked after the execution of the looping statement.
ಬಾಡಿ ಆಫ್ ದ ಲೂಪ್ ಇಸ್ ಎಕ್ಸಿಕ್ಯೂಟೆಡ್ ಮಿನಿಮಮ್ ಆಫ್ 1 ಟೈಮ್. ಮೀನ್ಸ್ ಯಾಕೆ ಮಿನಿಮಮ್ ಆಫ್ 1 ಟೈಮು ಬಾಡಿ ಆಫ್ ದ ಲೂಪ್ ರನ್ ಆಗುತ್ತೆ ಅಂದರೆ, ಇನ್ ದ ಡೂ ವೈಲ್ ಲೂಪಲ್ಲಿ ಟೆಸ್ಟ್ನ ಕಂಡೀಷನ್ನ ನಾವು ಬಿಗಿನಿಂಗಲ್ಲಿ ಟೆಸ್ಟ್ ಮಾಡೋದಿಲ್ಲ, ಅದನ್ನು ನಾವು ಲಾಸ್ಟಲ್ಲಿ ಚೆಕ್ ಮಾಡ್ತೀವಿ. ಸೊ ಡೂ ಒಳಗಡೆ ಏನು ಬರೆದಿರ್ತೀವಿ ಅದು ಮಿನಿಮಮ್ 1 ಟೈಮ್ ರನ್ ಆಗುತ್ತೆ. ಆಮೇಲೆ ಕಂಡೀಷನ್ ಚೆಕ್ ಮಾಡಿದಾಗ ಇಫ್ ದ ಕಂಡೀಷನ್ ಇಸ್ ಟ್ರೂ ಆಯಿತು ಅಂದರೆ ದೆನ್ ಇಟ್ ಗೋಸ್ ಟು ದ ಅಗೇನ್ ಲೂಪ್ ಒಳಗಡೆ ಹೋಗುತ್ತೆ. ಇಫ್ ದ ಕಂಡೀಷನ್ ಇಸ್ ಫಾಲ್ ದೆನ್ ಇಟ್ಸ್ ಕಮ್ಸ್ ಔಟ್ ಆಫ್ ದ ಲೂಪ್. ಸೊ ಫ್ಲೋ ಚಾರ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟು ಡೂ ಆಗುತ್ತೆ. ಡೂ ಅಂದರೆ ಕೆಳಗಡೆ ಏನು ಸ್ಟೇಟ್ಮೆಂಟ್ಸ್ ಬರೆದಿದ್ದೀವಿ ಅದು ರನ್ ಆಗುತ್ತೆ. ಸೊ ಇಲ್ಲಿ ಈ ಸ್ಟೇಟ್ಮೆಂಟ್ಸ್ನ ರನ್ ಮಾಡೋಕ್ಕೆ ಅದು ಯಾವ ಕಂಡೀಷನ್ ಏನೂ ಚೆಕ್ ಮಾಡ್ತಿಲ್ಲ. ಡೈರೆಕ್ಟಾಗಿ ವೆನ್ ಯು ಕಮ್ ಟು ದ ಡೂ ಲೂಪ್ ಇಟ್ ವಿಲ್ ಪರ್ಫಾರ್ಮ್ ದ ಎಕ್ಸಿಕ್ಯೂಷನ್ ಆಫ್ ದ ಲೂಪ್ ಸ್ಟೇಟ್ಮೆಂಟ್ಸು. ದೆನ್ ಯು ಚೆಕ್ ವೈಲ್ ಕಂಡೀಷನ್ ಹಾಕಿರ್ತೀರ, ಕಂಡೀಷನ್ ಚೆಕ್ ಮಾಡುತ್ತೆ. ಕಂಡೀಷನ್ ಟ್ರೂ ಆಯಿತು ಅಂದರೆ ಮತ್ತೆ ಸ್ಟೇಟ್ಮೆಂಟ್ ಏನಾಗುತ್ತೆ ರನ್ ಆಗುತ್ತೆ. ಇಫ್ ಕಂಡೀಷನ್ ಇಲ್ಲಿ ಫಾಲ್ಸ್ ಆಯಿತು ಅಂತಂದರೆ ದೆನ್ ಇಟ್ ಕಮ್ಸ್ ಔಟ್ ಆಫ್ ದ ಡೂ ವೈಲ್ ಲೂಪ್. ಸೊ ಫಸ್ಟ್ ಡೂ ವೈಲ್ಗೆ ಬಂದಾಗ ಸ್ಟೇಟ್ಮೆಂಟ್ ರನ್ ಆಗುತ್ತೆ. ದೆನ್ ಯು ಚೆಕ್ ದ ಕಂಡೀಷನ್. ಇಫ್ ದ ಕಂಡೀಷನ್ ಇಸ್ ಟ್ರೂ ಇಟ್ ಗೋಸ್ ಟು ದ ಸ್ಟೇಟ್ಮೆಂಟ್ ಆ್ಯಂಡ್ ಅಗೇನ್ ಇಟ್ ಕಮ್ಸ್ ಟು ದ ವೈಲ್ ಲೂಪ್. ಅಗೇನ್ ದ ಕಂಡೀಷನ್ ಇಸ್ ಟೆಸ್ಟೆಡ್. ಇಫ್ ಇಟ್ ಇಸ್ ಟ್ರೂ ಅಗೇನ್ ದ process goes on repeating. This process will repeat until the condition becomes false. Once the condition becomes false, our loop comes out of the control comes out of the loop. Example same. ಇಲ್ಲಿ a is equal to 1 ಇನಿಷಿಯಲೈಸೇಷನ್ ಆಫ್ ಕಂಟ್ರೋಲ್ ವೇರಿಯೇಬಲ್ಸ್. ಇಲ್ಲಿ ನಾವು ಯೂಸ್ ಮಾಡಿರುವಂಥ ವೇರಿಯೇಬಲ್ ನೇಮು a. ಸೊ a ಇಸ್ ಅ ಕಂಟ್ರೋಲ್ ವೇರಿಯೇಬಲು. ಫಸ್ಟ್ ನಾವು a ವ್ಯಾಲ್ಯೂನ ಪ್ರಿಂಟ್ ಮಾಡ್ತಿದ್ದೀವಿ, ಆಮೇಲೆ ಇನ್ಕ್ರಿಮೆಂಟ್ ಮಾಡ್ತೀವಿ. ದೆನ್ ಯು ಆರ್ ಚೆಕಿಂಗ್ ದ ಕಂಡೀಷನ್. ಸೊ ವಿ ಹ್ಯಾವ್ ರಿಟರ್ನ್ ವೈಲ್ಗೂ ಟು ವೈಲ್ಗೂ ಡಿಫ್ರೆನ್ಸ್ ಏನು ಅಂತ ಅಂದರೆ, ಕಂಡೀಷನ್ ಇಸ್ ರಿಟರ್ನ್ ಅಟ್ ದ ಎಂಡ್. ಇನ್ ವೈಲ್ ಲೂಪ್ ದ ಕಂಡೀಷನ್ ವಿಲ್ ಬಿ ರಿಟರ್ನ್ ಅಟ್ ದ ಬಿಗಿನಿಂಗ್. ನೆಕ್ಸ್ಟ್ we'll see some of the MCQ questions related to the topic what I have covered in the today's class. First question. Whenever a certain blocks of codes need to be executed repeatedly until certain condition is reached, dash statements are used in a program. ಪ್ರೋಗ್ರಾಮ್ ಒಳಗಡೆ ಕೆಲವೊಂದು ಕೋಡ್ಸ್ನ ನಾವು ರಿಪೀಟ್ ಮಾಡಬೇಕು ಅಂತ ಅಂದಾಗ, ಅಂಟಿಲ್ ಸರ್ಟನ್ ಕಂಡೀಷನ್ ರೀಚ್ ಆಗೋ ತನಕ ಅಂದಾಗ ಯಾವ ಸ್ಟೇಟ್ಮೆಂಟ್ಸ್ಗಳನ್ನ ನಾವು ಯೂಸ್ ಮಾಡ್ತೀವಿ? ಫಸ್ಟ್ ಆಪ್ಷನ್ ಇಟರೇಟಿವ್ ಸ್ಟೇಟ್ಮೆಂಟ್ಸ್, ಜಂಪಿಂಗ್ ಸ್ಟೇಟ್ಮೆಂಟ್ಸ್, ಕಂಟ್ರೋಲ್ ಸ್ಟೇಟ್ಮೆಂಟ್ಸ್, ನನ್ ಆಫ್ ದಿ ಎಬೋವ್. ಸೊ ರಿಪೀಟ್ ಅಂದ ತಕ್ಷಣನೇ ನಿಮ್ಮ ಮೈಂಡಿಗೆ ಬರಬೇಕು ಇಟ್ ಈಸ್ ಅ ಇಟರೇಟಿವ್ ಸ್ಟೇಟ್ಮೆಂಟ್ ಅಂತ. ಸೊ ದ ಆನ್ಸರ್ ಇಸ್ ಇಟರೇಟಿವ್ ಸ್ಟೇಟ್ಮೆಂಟ್ಸ್. ಸೆಕೆಂಡ್ ಒನ್, ಫಾರ್ ಲೂಪ್ ಇಸ್ ಎನ್ ಡ್ಯಾಶ್ ಲೂಪಿಂಗ್ ಸ್ಟೇಟ್ಮೆಂಟ್. ಫಾರ್ ಲೂಪ್ನ ಯಾವ ಟೈಪ್ ಆಫ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ? ಸೊ ವಿ ಹ್ಯಾವ್ ಅ 2 ಟೈಪ್ಸ್ ಆಫ್ ಲೂಪಿಂಗ್ ಸ್ಟೇಟ್ಮೆಂಟ್, ಎಂಟ್ರಿ ಆ್ಯಂಡ್ ಎಕ್ಸಿಟ್ ಕಂಟ್ರೋಲ್ ಅಂತ ಹೇಳ್ತೀವಿ. ಇನ್ ದಟ್ ದ ಫಾರ್ ಲೂಪ್ ವಿಲ್ ಬಿಲಾಂಗ್ಸ್ ಟು ವಿಚ್ ಟೈಪ್ ಆಫ್ ಲೂಪಿಂಗ್ ಸ್ಟೇಟ್ಮೆಂಟ್? ಇಟ್ ಬಿಲಾಂಗ್ಸ್ ಟು ಎಂಟ್ರಿ ಕಂಟ್ರೋಲ್ ಲೂಪಿಂಗ್ ಸ್ಟೇಟ್ಮೆಂಟ್. ಥರ್ಡ್ ಕ್ವೆಶನ್, ಫಾರ್ ಲೂಪ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಪಾರ್ಟ್ಸ್. ಫಾರ್ ಲೂಪ್ ಒಳಗಡೆ ಎಷ್ಟು ಪಾರ್ಟ್ಸ್ ಇರುತ್ತೆ? Initialization, condition, increment. It consists of 1 part condition. It may consist of 2 parts condition or increment. None of the above. So the correct answer is it consists of 3 parts: the initialization, condition and increment part. The body of the loop is executed first in the for loop. For loop statement na ನಾವು ಪ್ರೋಗ್ರಾಮ್ ಅಲ್ಲಿ ಯೂಸ್ ಮಾಡಿದ್ರೆ, ಫಾರ್ ಲೂಪ್ ಒಳಗಡೆ ನಾವೇನು ಲೂಪ್ ಸ್ಟೇಟ್ಮೆಂಟ್ಸ್ ಬರೆದಿರ್ತೀವಿ ಅದು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಆನ್ಸರ್ ಇಸ್ ಫಾರ್ ಲೂಪಲ್ಲಿ ಫಸ್ಟ್ ಕಂಡೀಷನ್ ಟೆಸ್ಟ್ ಆಗುತ್ತೆ. ಆ ಟೆಸ್ಟ್ ಆಗಿರೋ ಕಂಡೀಷನ್ ಟ್ರೂ ಆಯಿತು ಅಂದರೆ ಮಾತ್ರ ಬಾಡಿ ಒಳಗಡೆ ನಾವೇನು ಸ್ಟೇಟ್ಮೆಂಟ್ಸ್ ಬರೆದಿದ್ದೀವಿ ಲೂಪ್ ಸ್ಟೇಟ್ಮೆಂಟ್ಸು ಅದು ರನ್ ಆಗುತ್ತೆ. ನೆಕ್ಸ್ಟ್, ಇನ್ ಪ್ರೀ ಟೆಸ್ಟ್ ಲೂಪ್ ಬಾಡಿ ಆಫ್ ದ ಲೂಪ್ ಇಸ್ ಎಕ್ಸಿಕ್ಯೂಟೆಡ್ ಫಸ್ಟ್. ಪ್ರೀ ಟೆಸ್ಟ್ ಲೂಪ್ ನೋಡಿ, ಆಸ್ ದ ನೇಮ್ ಇಟ್ ಸೆಲ್ಫ್ ಇಸ್ ಟೆಲ್ಲಿಂಗ್ ಪ್ರೀ ಟೆಸ್ಟ್, ಮುಂಚೆನೇ ಟೆಸ್ಟ್ ಮಾಡು ಅಂತ. ಸೊ ಇಲ್ಲಿ ನಾನು ಏನು ಹೇಳ್ತಿದ್ದೀನಿ, ಬಾಡಿ ಆಫ್ ದ ಲೂಪು ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ದ ಆನ್ಸರ್ ಇಸ್ ರಾಂಗ್. ಯಾಕೆಂದರೆ ಇನ್ ದ ಪ್ರೀ ಟೆಸ್ಟ್ ಲೂಪಲ್ಲಿ ಫಸ್ಟು ಟೆಸ್ಟ್ ಆಗಬೇಕು, ಟೆಸ್ಟ್ ಕಂಡೀಷನ್ ಚೆಕ್ ಆಗಬೇಕು, ಆಮೇಲೆ ಬಾಡಿ ಆಫ್ ದ ಲೂಪ್ ಏನಾಗಬೇಕು, ರನ್ ಆಗಬೇಕು. ಸೊ ದ ಆನ್ಸರ್ ಇಸ್ ಫಾಲ್ಸ್. ಫಾರ್ ಆ್ಯಂಡ್ ವೈ ಲೂಪ್ ಆರ್ ಎಕ್ಸಾಂಪಲ್ಸ್ ಆಫ್ ಡ್ಯಾಶ್ ಕಂಟ್ರೋಲ್ ಲೂಪ್. ಫಾರು ಮತ್ತು ವೈ ಲೂಪ್ನ ಯಾವ ಟೈಪ್ ಆಫ್ ಲೂಪ್ ಅಂತ ಕರಿತೀವಿ? ಎಂಟ್ರಿ ಕಂಟ್ರೋಲ್ ಲೂಪಾ, ಟಾಪ್ ಕಂಟ್ರೋಲ್ ಲೂಪಾ, ಪ್ರೀ ಟೆಸ್ಟ್ ಲೂಪಾ, ಆಲ್ ಆಫ್ ದಿ ಎಬೋವ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಲ್ ಆಫ್ ದಿ ಎಬೋವ್. ಫಾರ್ ಲೂಪು, ವೈ ಲೂಪು, ಎಂಟ್ರಿ ಕಂಟ್ರೋಲ್ ಲೂಪು, ಟಾಪ್ ಟೆಸ್ಟ್ ಲೂಪು, ಪ್ರೀ ಟೆಸ್ಟ್ ಲೂಪ್ ಕೂಡ ಆಗುತ್ತೆ. ಸೊ ಇಟ್ ಈಸ್ ಆಲ್ ಆಫ್ ದಿ ಎಬೋವ್. In do while loop, the body of the loop is executed before testing the condition. Do while loop ಅಲ್ಲಿ ಟೆಸ್ಟ್ ಕಂಡೀಷನ್ನ ಚೆಕ್ ಮಾಡೋಕ್ಕಿಂತ ಮುಂಚೆನೆ ಬಾಡಿ ಆಫ್ ದ ಲೂಪ್ನ ನಾವು ರನ್ ಮಾಡ್ತೀವಿ. ಆನ್ಸರ್ ಫಾಲ್ಸ್ ಆರ್ ಟ್ರೂ? The correct answer is true.
ಇನ್ ಡೂ ವೈಲ್ ಲೂಪಲ್ಲಿ ಬಾಡಿ ಆಫ್ ದ ಲೂಪ್ ಏನಾಗುತ್ತೆ, ರನ್ ಆಗುತ್ತೆ, ಆಮೇಲೆ ಕಂಡೀಷನ್ ಏನಾಗುತ್ತೆ, ಟೆಸ್ಟ್ ಆಗುತ್ತೆ. ನೆಕ್ಸ್ಟ್, ಸೆಮಿಕೋಲನ್ ಇಸ್ ಯೂಸ್ಡ್ ಇನ್ ಡ್ಯಾಶ್ ಲೂಪ್. ನಾವು ಲಾಸ್ಟಲ್ಲಿ ಸೆಮಿಕೋಲನ್ ಯಾವ ಲೂಪ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ ಅಂತ, ಫಾರು, ವೈಲು, ಡೂ ವೈಲು, ನನ್ ಆಫ್ ದಿ ಹೆಬೋ. Do while it is a special statement. In that statement only we make use of a semicolon. In other than that ಬೇರೆ ಯಾವುದ್ರಲ್ಲೂ ಕೂಡ ನಾವು ಸೆಮಿಕೋಲನ್ನ ಯೂಸ್ ಮಾಡಲ್ಲ. ಸೊ ಸೆಮಿಕೋಲನ್ ಇಸ್ ಯೂಸ್ಡ್ ಇನ್ ಡೂ. ಡ್ಯಾಶ್ ಇಸ್ ಅ ಪೋಸ್ಟ್ ಟೆಸ್ಟ್ ಲೂಪ್. ಸೊ ಯಾವುದನ್ನು ನಾವು ಪೋಸ್ಟ್ ಟೆಸ್ಟ್ ಲೂಪ್ ಅಂತ ಕರಿತೀವಿ, ಫಾರ್ ಲೂಪು, ವೈಲು, ಡೂ ವೈಲು ಮತ್ತು ನನ್ ಆಫ್ ದಿ ಎಬೋ. ಪೋಸ್ಟ್ ಟೆಸ್ಟ್ ಅಂತ ಅಂದರೆ ಕಂಡೀಷನ್ನ ಆಮೇಲೆ ಚೆಕ್ ಮಾಡೋದನ್ನ ಪೋಸ್ಟ್ ಟೆಸ್ಟ್ ಲೂಪ್ ಅಂತ ಕರಿತೀವಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಡೂ ವೈಲ್. Next question, in post test loop the body of the loop is executed minimum of dash number of times. Post test loop ಅಲ್ಲಿ body of the loop ಎಷ್ಟು ಸತಿ ಎಕ್ಸಿಕ್ಯೂಟ್ ಆಗುತ್ತೆ, ಕಂಡೀಷನ್ ಫೇಲ್ ಆಗಿರಲಿ ಟ್ರೂ ಆಗಿರಲಿ ಅದನ್ನು ಕನ್ಸಿಡರ್ ಮಾಡ್ದೇನೆ ಎಷ್ಟು ಸತಿ ರನ್ ಆಗುತ್ತೆ. ಆನ್ಸರು ಆಪ್ಷನ್ಸ್ಗಳು 2, 3, 4, 1 ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಇಸ್ 1. ಮಿನಿಮಮ್ 1 ಟೈಮು ಬಾಡಿ ಆಫ್ ದ ಲೂಪ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ ಇನ್ ದ ಪೋಸ್ಟ್ ಟೆಸ್ಟ್ ಲೂಪ್. So these are the topic we have covered in the today's session, that is about iterative statements, introduction, for loop, while loop and do while. References, so these are the references where I have gone through the informations related to our iterative statements. If you need any further informations related to this topic, you can go through the references what I have given in the above.